ಕುಡ್ಲದ ಅಕ್ಲು ಎಂಚವುಲ್ಲಾರ್ ಯಾನ್ ಮಸ್ತುಲ್ಲೆ ಅಷ್ಟೇ ಕಲ್ತಿದ್ದು. ಮಂಗಳೂರು ಅತಿಥಿಗಳನ್ನು ತುಂಬ ಚೆನ್ನಾಗಿ ಸತ್ಕರಿಸುತ್ತೆ. ನನ್ನನ್ನು ಕಳೆದ 2 ದಿನಗಳಿಂದ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹನೀಫ್ ಅವರು. ಇದು ಹಸಿದ ಹೊಟ್ಟೆಗೆ ಊಟ ಹಾಕೋದಿದೆಯಲ್ಲ, ಅದು ತುಂಬ ಪುಣ್ಯದ ಕಾರ್ಯ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನನಗೂ ಮಂಗಳೂರಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಕಳೆದ 1 ವರ್ಷದಿಂದ ನಾನು ತಿಂಗಳಿಗೊಂದ್ಸರಿ ಮಂಗಳೂರು ಸೇರಿದಂತೆ ಈ ದಕ್ಷಿಣ ಕನ್ನಡ ಭಾಗಕ್ಕೆ ಬರೋದು ಹೋಗೋದು ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ಜನರ ಪ್ರೀತಿ ನನ್ನ ಮೇಲೆ ತುಂಬ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಜನರ ಪ್ರೀತಿ ನನ್ನನ್ನು ಪದೇ ಪದೇ ಇಲ್ಲಿಗೆ ಕರೆಸ್ಕೊಳ್ತಾನೆ ಇರುತ್ತೆ. ಕಳೆದ ಬಾರಿ ನಾನು ಕಂಬಳಕ್ಕೆ ಬಂದಿದ್ದೆ ಬೆಳ್ತಂಗಡಿಯಲ್ಲಿ. ಆಗ ನನ್ನ ಪತ್ರಕರ್ತ ಸಹೋದ್ಯೋಗಿಯೊಬ್ಬರು ನಿಮಗೆ ತುಳು ಬರುತ್ತಾ ಅಂತ ಕೇಳಿದರು. ಸೊ ಈ ಬಾರಿ ಯಾರಾದರೂ ಕೇಳಿಬಿಡ್ತಾರೆ ಅಂತ ಒಂದು ಲೈನ್ ನಾನು ತುಂಬ ಚೆನ್ನಾಗಿ ಬಾಯಾಟ ಹೊಡ್ಕೊಂಡು ಬಂದಿದ್ದೀನಿ. ಸೊ ನಮ್ಮನ್ನು ಸೇಫಾಗಿ ಮಂಗಳೂರಿಗೆ ಕರ್ಕೊಂಡು ಬಂದಂತಹ ಚಾಲಕರ ಹಸನ್ ಅವರು ಹೇಳಿಕೊಟ್ರು, ನನಗೆ ಒಂದು ಲೈನ್ ಏನಾದರೂ ಹೇಳ್ಕೊಡಿ, ಯಾಕಂದರೆ ಮಂಗಳೂರು ಜನ ಅಕಸ್ಮಾತ್ ನೀವು ಇಷ್ಟು ಸಲ ಬಂದು ಹೋಗಿದ್ದೀರಾ, ಒಂದು ಲೈನು ಹೇಳಲಿಲ್ಲ ಅಂದರೆ ಹೇಗೆ ಅಂತ. ಸೊ ದಯವಿಟ್ಟು ಕ್ಷಮಿಸಿ, ನಾನು ಅದನ್ನು ಚೆನ್ನಾಗಿ ಹೇಳಲಿಲ್ಲ ಅಂತಂದರೆ. ಕುಡ್ಲದ ಅಕ್ಲು ಎಂಚವುಲ್ಲಾರ್ ಯಾನ್ ಮಸ್ತುಲ್ಲೆ ಅಷ್ಟೇ ಕಲ್ತಿದ್ದು. ಹನೀಫ್ ಅವರು ನನಗೆ ತುಂಬ ಹಳೆ ಪರಿಚಯ. ನಾನು ಪಬ್ಲಿಕ್ ಟಿ ವಿಯಲ್ಲಿದ್ದಾಗ ಅವರು ನನ್ನ ಜೊತೆ ಕಾರ್ಯಕ್ರಮಗಳಿಗೆಲ್ಲ ಭಾಗವಹಿಸಿದ್ದಾರೆ. ಅವರು ಈ ಅನ್ಫಲ್ ರೆಸ್ಟೋರೆಂಟ್ ನಾನು ಉದ್ಘಾಟನಾ ಸಮಾರಂಭ ಇದೆ ಬನ್ನಿ ಅಂದಾಗ, ನಾನೊಬ್ಬ ಪತ್ರಕರ್ತಲಾಗಿ ಇದಕ್ಕೆ ಹೇಗೆ ಸೂಟ್ ಆಗ್ತೀನಿ, ನಾನು ಬರ್ಬೋದಾ, ನಾನು ಬಂದರೆ ಚೆನ್ನಾಗಿರುತ್ತಾ, ಇದನ್ನು ಜನ ಒಪ್ಕೊಳ್ತಾರಾ ಅಂತ ನಾನು ತುಂಬಾ ಒಂದು ರೀತಿ ಕನ್ಫ್ಯೂಷನಲ್ಲಿದ್ದೆ. ಅದಾದ ಮೇಲೆ ಇದು ಹಸಿದ ಹೊಟ್ಟೆಗೆ ಊಟ ಹಾಕೋದಿದೆಯಲ್ಲ, ಅದು ತುಂಬ ಪುಣ್ಯದ ಕಾರ್ಯ. ಸೊ ಹೀಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಹಸಿದ ಹೊಟ್ಟೆಯಲ್ಲಿ ಯಾರೂ ಮಲಗಬಾರ್ದು ಅಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನು ತಂದಿದ್ದು. ಹಾಗಂತ ಇದೇನು ಅಲ್ಲ, ನೀವು ಕೇಳ್ಬೋದು ಏನು ಫ್ರೀಯಾಗಿ ಊಟ ಹಾಕ್ಬಿಡ್ತಾರಾ ಅಂತ. ಬಟ್ ಇಲ್ಲಿಯವರೆಗೆ ಹನೀಫ್ ಅವರು ತುಂಬ ದೊಡ್ಡ ಭಾಷಣದಲ್ಲಿ ಹೇಳ್ತಾಯಿದ್ರು, ನೋಡಿ ನಾವು ಬಂದಂತಹ ದುಡ್ಡಲ್ಲಿ ಒಂದು 15% ನಾವು ಬಡವರಿಗೆ ಕೊಡ್ತೀವಿ, ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ, ಮತ್ತು ನಾವು ತುಂಬ ಶುದ್ಧವಾಗಿ ಮತ್ತು ಯಾವುದೇ ಕಲಬೆರಕೆ ಇಲ್ಲದೆ ಇರೋ ರೀತಿಯಲ್ಲಿ ಈ ರೆಸ್ಟೋರೆಂಟಲ್ಲಿ ನಾವು ಊಟ ಕೊಡ್ತೀವಿ ಅಂತ. ಭಾಳ ಜನ ನಾವು ಕೂಡ ಬಯಸೋದು, ಬಿಕಾಸ್ ಟ್ರಾವೆಲ್ ಮಾಡಬೇಕಾದ್ರೆ ಇದು ಹೈವೇಯಲ್ಲಿ ಇರೋದ್ರಿಂದ ನಾನ್ ವೆಜ್ ಪ್ರಿಯರಿಗೆ ತುಂಬ ಕಡಿಮೆ ಆಪ್ಷನ್ ಇದೆ ಅಂತ ಅನಿಸುತ್ತೆ. ಇಲ್ಲಿ ಅಲ್ಲೆಲ್ಲೋ ಎಂಪೈರ್ ಒಂದು ಹೋಟೆಲ್ ಬಿಟ್ಟರೆ ಈ ರೋಡಲ್ಲಿ ಸ್ವಲ್ಪ ಆಪ್ಷನ್ಸ್ ಕಡಿಮೆ. ಬಟ್ ಅನ್ಫಲ್ ಇರೋದ್ರಿಂದ ಎಲ್ಲರೂ ಇಲ್ಲಿ ಬರ್ತಾರೆ. ಅವರಿಗೆ ಶುದ್ಧವಾದಂತಹ ಮತ್ತು ತುಂಬ ಕಲಬೆರಕೆ ಇಲ್ಲದೆ ಇರುವಂತಹ ಊಟ, ದುಡ್ಡು ಎಷ್ಟಾದರೂ ತೊಗೊಳ್ಳಿ, ಆದರೆ ಒಂದು ಒಳ್ಳೆ ಊಟ ಕೊಡಿ, ಯಾವುದೇ ರೀತಿಯಂಥ ಕಲಬೆರಕೆ ಇರಬಾರ್ದು ಅನ್ನೋದು ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್. ಅದರ ಅಶ್ಯೂರೆನ್ಸ್ ಹನೀಫ್ ಅವರು ಇವತ್ತು ಕೊಟ್ಟಿದ್ದಾರೆ. ಹೀಗಾಗಿ ಆ ಅಶ್ಯೂರೆನ್ಸ್ನೊಂದಿಗೆ ಭಾಳಷ್ಟು ಜನ ಬನ್ನಿ, ಸಮೃದ್ಧಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ಆರೋಗ್ಯಕ್ಕೆ ತುಂಬ ಹಿತವಾಗಿ ಮತ್ತು ಒಳ್ಳೆಯ ಊಟ ಬಡಿಸ್ತೀನಿ ಅಂತ ಬೇರೆ ಅವರು ಪ್ರಾಮಿಸ್ ಮಾಡಿದ್ದಾರೆ. ನಾನು ಬರಬೇಕಾದ್ರೆ ಏನು ಅನ್ಫಲ್ ಅಂತ ಅಂದರೆ ಇಂಥ ನಾನು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ತಾ ಇದ್ದೆ, ಏನಿರ್ಬೋದು, ಇದೇನು ಅರೇಬಿಕ್ ಲ್ಯಾಂಗ್ವೇಜಾ ಅಥವಾ ಇದಕ್ಕೇನಾದರೂ ಕುರಾನ್ದ ಟಚ್ ಇದೆಯಾ, ಏನಿದು ಅಂತ. ನಾವು ಹಿಂದೂಗಳು ನಮ್ಗೆ ಅಷ್ಟೊಂದೆಲ್ಲ ಗೊತ್ತಾಗೋದಿಲ್ಲ. ಬಟ್ ಅದರ್ವೈಸ್ ಆಲ್ಸೋ ನಾನು ಚೆಕ್ ಮಾಡ್ತಾ ಇದ್ದೆ. ಆವಾಗ ನನಗೆ ಗೊತ್ತಾಗಿದ್ದು ಇದು ದೇವರ ಬ್ಲೆಸ್ಸಿಂಗ್, ದೇವರ ಪಾಲು ಅಂತ. ಸೊ ಅದೇ ರೀತಿ ದೇವರ ಆಶೀರ್ವಾದ ಈ ರೆಸ್ಟೋರೆಂಟ್ ಮೇಲೆ ಇರಲಿ. ಏನೇ ಆಗಲಿ, ಇದು ಒಂದು ವ್ಯವಹಾರ, 100ರಷ್ಟು 1000ದಷ್ಟು ಇದು ಹೆಚ್ಚಾಗಲಿ, ಅವರು ಸಂಪದ್ಭರಿತರಾಗಲಿ, ದೇವರು ಇವರಿಗೆ ಇನ್ನಷ್ಟು ಹೆಚ್ಚು ಆಶೀರ್ವದಿಸಲಿ ಅಂತ ಹಾರೈಸ್ತಾ, ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮಂಗಳೂರು ಅತಿಥಿಗಳನ್ನು ತುಂಬ ಚೆನ್ನಾಗಿ ಸತ್ಕರಿಸುತ್ತೆ. ನನ್ನನ್ನು ಕಳೆದ 2 ದಿನಗಳಿಂದ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಹನೀಫ್ ಅವರು. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಒಬ್ಬ ನ್ಯೂಸ್ ಆ್ಯಂಕರ್ ಆದ್ದರಿಂದ ತುಂಬ ಜಾಸ್ತಿ ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಭಾಳ ಹೊತ್ತು ಮಾತಾಡಿದೆ ಅಂತ ಅನಿಸುತ್ತೆ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.